ಬೆಂಗಳೂರಲ್ಲಿ ಧಾರಾಕಾರ ಮಳೆಯಾಗಿದೆ. ಅವಾಂತರಗಳು ಅನೇಕ ಕಡೆಗಳಲ್ಲಿ ನಡೆದಿದೆ. ಭಾರಿ ಮಳೆಗೆ ಸಿಸಿಬಿ ಕಚೇರಿಯೂ ಕೂಡ ಕೆರೆಯ ರೀತಿಯಲ್ಲಿ ಆಗಿದೆ. ಸಿಸಿಬಿ ಕಚೇರಿ ನೆಲಮಹಡಿಗೆ ನುಗ್ಗಿದ ಅಪಾರ ಪ್ರಮಾಣದ ನೀರು. ಸಿಸಿಬಿ ಕಚೇರಿಯನ್ನು ಬಿಟ್ಟಿಲ್ಲ ಈ ಮಳೆರಾಯ. ಸಿಸಿಬಿ ಕಚೇರಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ನೆಲಮಹಡಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. 8ಕ್ಕೂ ಹೆಚ್ಚು ರೂಮ್ಗಳು, ಆ ರೂಮ್ಗಳಲ್ಲಿದ್ದ ಫೈಲ್ಗಳು ಕೂಡ ನಾಶವಾಗಿದ್ದಾವಂತೆ. ಸಿಸಿಬಿ ಕಚೇರಿ ಹೊರಭಾಗದಲ್ಲೂ ಕೂಡ, ಆವರಣದಲ್ಲೂ ಕೂಡ ನೀರು ನಿಂತುಕೊಂಡಿದೆ. ಸಿಸಿಬಿ ಕಚೇರಿಗೆ ತೆರಳಲು ಕೂಡ ಆಗ್ತಾ ಇಲ್ಲ. ಅಲ್ಲಿನ ಸಿಬ್ಬಂದಿ, ಇನ್ನಿತರ ಸಾಮಾನ್ಯ ಜನ ಸಿಸಿಬಿ ಕಚೇರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಆವರಣದಲ್ಲಿ ತುಂಬಿಕೊಂಡಿರುವಂಥ ನೀರಿನ ಪ್ರಮಾಣ ನೋಡ್ತಾ ಇದ್ದೀರಿ. ಇದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಸಿಸಿಬಿ ಕಚೇರಿ. ಈ ಸಿಸಿಬಿ ಕಚೇರಿಯ ಮುಂಭಾಗದ ವಾತಾವರಣವನ್ನು ತೋರಿಸ್ತಾ ಇದ್ದೀವಿ. ಜೊತೆಗೆ ಒಳಗಿನ ರೂಮ್ಗಳಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಂತುಕೊಂಡಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀವಿ. ಈ ಕಚೇರಿಯ ಪೀಠೋಪಕರಣಗಳು ನಾಶವಾಗಿದ್ದಾವೆ. ಹೇಳಿ ಕೇಳಿ ಸಿಟಿ ಕ್ರೈಮ್ ಬ್ರಾಂಚ್, ಬೆಂಗಳೂರು ಅಪರಾಧ ವಿಭಾಗ, ಇದು ಅನೇಕ ಪ್ರಕರಣಗಳಿದ್ದೇ ಇರುತ್ತೆ. ಹೀಗಿರುವಾಗ ನೆಲಮಹಡಿಯ 8 ಕೊಠಡಿಗಳಲ್ಲೂ ನೀರು ತುಂಬಿಕೊಂಡಿರುವ ಕಾರಣಕ್ಕಾಗಿ ಅಲ್ಲಿರುವ ಪೀಠೋಪಕರಣಗಳು ಹಾಳಾಗಿದ್ದಾವೆ. ಫ್ಯಾನ್ ನೋಡ್ತಾ ಇದ್ದೀರಿ, ಫ್ಯಾನ್ ಕೂಡ ನೀರಿನಲ್ಲಿ ನಿಂತ್ಕೊಂಡಿದೆ. ಆ ಫ್ಯಾನ್ ರಿಪೇರಿ ಆಗುತ್ತೋ ಇಲ್ವೋ ದೇವರಿಗೆ ಗೊತ್ತು. ಇನ್ನು ಅಲ್ಲಿರುವಂಥ ಅನೇಕ ಕಡತಗಳು, ಫೈಲ್ಗಳು ನೀರಿನಲ್ಲಿ ಬಿದ್ದು ಹಾಳಾಗಿದ್ದಾವೆ ಅಂತ. ಇಡೀ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದ ಕಾರಣಕ್ಕಾಗಿ ಸಿಸಿಬಿ ಕಚೇರಿ ಸಂಪೂರ್ಣ ನೆಲಮಹಡಿ ನೀರಿನಲ್ಲಿ ಮುಳುಗಿದೆ. ಹೀಗಾಗಿ ಈ ಸಿಸಿಬಿ ಕಚೇರಿಯ ಆವರಣದಲ್ಲಿ ನೀರನ್ನು ಹೊರಹಾಕುವಂಥ ಕೆಲಸ ನಡೀತಾ ಇದೆ. ರೂಮಿನಲ್ಲಿ ತುಂಬಿರುವಂಥ ನೀರನ್ನು ಕೂಡ ಆಚೆ ಹಾಕುವ ಕೆಲಸ ನಡೀತಾ ಇದೆ.